ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ತುಂಬ ಟಾಪು ಫಿಟ್ಟಿಂಗಿಗೆ ಬಂದಿತ್ತು. ನಾನಿವತ್ತು ಟಾಪ್ ಫಿಟ್ಟಿಂಗನ್ನು ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಟಾಪು ಫಿಟ್ಟಿಂಗಿಗೆ ಬಂದಿತ್ತು. ಇದನ್ನು ನಾನು ಯಾವ ರೀತಿ ಮೆಜರ್ಮೆಂಟ್ ಟಾಪನ್ನು ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿ ನಾನು ಟಾಪ್ ಫಿಟ್ಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಅಂಬ್ರೆಲಾ ಟಾಪ್ ಪೂರ್ತಿ ಇದೊಂದು ಕಟ್ ಟಾಪು. ಯಾವ ರೀತಿ ಫಿಟ್ಟಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಇಷ್ಟು ಟಾಪನ್ನು ನಾ ಫಿಟ್ಟಿಂಗ್ ಇವತ್ತು ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟು ಒಂದೊಂದೇ ಟಾಪನ್ನು ನಾವು ತಗೊಂಡು ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೆಜರ್ಮೆಂಟ್ ಟಾಪನ್ನು ಕೊಟ್ಟಿದ್ದಾರೆ. ಇದು ತುಂಬ ಚಿಕ್ಕ ಸೈಜ್ ಅಳತೆಯ ಮೆಜರ್ಮೆಂಟ್ ಟಾಪು. ಈ ಅಳತೆಗೆ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಈಗ ಒಂದೊಂದೇ ಟಾಪನ್ನು ನಾವು ಫಿಟ್ಟಿಂಗ್ ಮಾಡೋಣ. ಫಸ್ಟು ಯೆಲ್ಲೋ ಕಲರ್ ಟಾಪು ಫಿಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಟಾಪ್ ಫಸ್ಟಿಗೆ ನೀವು ಉಲ್ಟಾ ಮಾಡ್ಕೊಳ್ಳಿ. ಅವರು ಉದ್ದ ಲೆಂತ್ ಏನು ಮಾಡೋದು ಬೇಡ, ಉದ್ದ ಲೆಂತ್ ಹಾಗೆ ಇರಲಿ, ಫಿಟ್ಟಿಂಗ್ ಮಾತ್ರ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾ ಫಸ್ಟು ಫಿಟ್ಟಿಂಗನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈ ರೀತಿ ಟಾಪನ್ನು ಫಸ್ಟು ನೀವು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಫಸ್ಟು ಟಾಪ್ ಫುಲ್ ಎಲ್ಲೆಲ್ಲಿ ಸ್ಟಿಚ್ ಬಂದಿದೆ ಅಲ್ಲಿಗೆಲ್ಲ ಒಂದೊಂದು ಸ್ಟಿಚ್ಚನ್ನು ಹಾಕೊಬೇಕು. ಅದಕ್ಕೂ ಮೊದಲು ನಾನು ಫಸ್ಟು ಈ ಕಲರ್ ದಾರನ ಹಾಕೊಳ್ತೀನಿ ಮಿಷನಿಗೆ. ಹಾಕೊಂಡು ಫುಲ್ ಇಲ್ಲಾಗಿರ್ಬೋದು ಇಲ್ಲೆಲ್ಲ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಟಿಚ್ ಮಾಡಿಬಿಟ್ಟು ನಾನು ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಫಸ್ಟಾಗಿ ಟಾಪಿಗೆ ಫುಲ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಮೆಜರ್ಮೆಂಟ್ ತಗೊಂಡ್ರೆ ನೀವು ಎದೆ ಸುತ್ತ ನೀವು ಅಳತೆ ಟಾಪ್ ಅವ್ರು ಕೊಟ್ಟಿದ್ರೆ ನೀವು ಅಳತೆ ಟಾಪನ್ನು ಈ ರೀತಿ ಇಟ್ಕೊಳ್ಳಿ. ಇವರು ತುಂಬ ಚಿಕ್ಕ ಸೈಜ್ ಅಳತೆ, ಇಷ್ಟು ದೊಡ್ಡ ಟಾಪನ್ನು ತಗೊಂಡಿದ್ದಾರೆ. ಅದನ್ನು ಹೇಗೆ ಫಿಟ್ಟಿಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಫಸ್ಟು ನೀವು ಟಾಪು ಅವ್ರು ಎಲ್ಲಿಗೆ ಫಿಟ್ಟಿಂಗ್ ಮಾಡಿದಾರೋ ಅಲ್ಲಿಗೆ ಅಳತೆನ ಹಿಡ್ಕೊಬೇಕು. 16.5 ಇಂಚ್ ಇವರ ಫಿಟ್ಟಿಂಗ್ ಮಾಡಿರೋ ಅಳತೆಗಿದೆ. ನಾವು ಈ ಟಾಪನ್ನ 16.5 ಇಂಚಿಗೆ ಫಿಟ್ಟಿಂಗ್ ಮಾಡ್ಕೊಬೇಕು. ಈ ಟಾಪ್ ಎಷ್ಟಿದೆ ಅಂತಂದರೆ, ಈ ಟಾಪು ಫಿಟ್ಟಿಂಗ್ ಅಂದರೆ ಸ್ಟಿಚ್ ಮಾಡಿರೋ ಜಾಗದಿಂದ ಇಲ್ಲಿಗೆ 19 ಇಂಚಿಗಿದೆ. ಇದು ನಾವು 16.5ಗೆ ಮಾಡಬೇಕು. 16.5 ಅಂತ ಅಂದರೆ 1.5 ಮತ್ತೆ ಈ ಕಡೆ 1.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕರೆಕ್ಟಾಗಿ 16.5ಗೆ ಬಂದಿದೆ. ಈ ರೀತಿ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಟಾಪ್ ಫಿಟ್ಟಿಂಗ್ ಮಾಡಿದಾಗ ಸೊಂಟದ ಹತ್ರ ಕರು ಬಂದರೆ ಟಾಪ್ ಫಿಟ್ಟಿಂಗು ನೀಟಾಗಿ ಕಾಣುತ್ತೆ. ಈಗ ಅಳತೆ ಟಾಪಲ್ಲಿ ಸೊಂಟದ ಅಳತೆ ಎಷ್ಟಿದೆ ಅಂತೇಳಿ ನೋಡ್ಕೊಳ್ಳಿ. ಇಲ್ಲಿ ಮೇಲಿಂದ 12 ಇಂಚಿಗೆ ನೋಡ್ಕೋಬೇಕು. 12 ಇಂಚ್ ಬಂದರೆ ಸೊಂಟದ ಅಳತೆ ಸಿಗುತ್ತೆ ನಮಗೆ. 12 ಇಂಚಿಂದ ಕರೆಕ್ಟಾಗಿ ನಾವು ಇಲ್ಲಿ 13.5 ಇದೆ, ಸೊಂಟ 13.5 ಇದೆ. ನಾವು ಇಲ್ಲಿಗ ಈ ಟಾಪಿಂದ ಮೇಲಿಂದ 12.5ಗೆ ಇಲ್ಲಿ ನಾವು 13.5 ಇಂಚ್ ಬರೋ ಹಾಗೆ ಫಿಟ್ಟಿಂಗ್ ಮಾಡ್ಕೊಬೇಕು. ನೋಡಿ, ಈ ಸ್ಟಿಚ್ಚನ್ನು ಮಾಡಿರ್ತಾರಲ್ಲ ಅಲ್ಲಿಂದಲೇ ನೋಡ್ಕೋಬೇಕು. ಕರೆಕ್ಟಾಗಿ 17.5 ಇದೆ. 13.5 ಬರಬೇಕು ಅಂತಂದರೆ 2.5 ಇಂಚ್ ಆ ಕಡೆ ಈ ಕಡೆ ಸೊಂಟದಲ್ಲಿ ಫಿಟ್ಟಿಂಗನ್ನು ಮಾಡ್ಕೊಬೇಕು. ನೋಡಿ, ಈ ಕಡೆ 2.5, ಈ ಕಡೆ 2.5. ಈಗ ಇಲ್ಲಿ ಕಟ್ ಬಂದಿದೆಯಲ್ಲ, ಇದು ಕಟ್ ಟಾಪು, ಇದು ಅಂಬ್ರೆಲಾ ಟಾಪು. ಕಟ್ ಬಂದಿದ್ದ ಜಾಗದಲ್ಲಿ ಎಷ್ಟಿದೆ ಅಂತ 15.5 ಇದೆ. ಮೇಲಿಂದ ಒಂದ್ಸಲಿ ನೀವು ಇಲ್ಲಿಂದ ಅಳತೆ ಇಟ್ಕೊಳ್ಳಿ. 17.5ಗೆ 16 ಇಂಚ್ ಬಂದಿದೆ. 17.5ಗೆ 16 ಇಂಚ್ ಬಂದಿದೆ. ಈಗ 17.5 ಇಲ್ಲಿಂದ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿ 16 ಇಂಚ್ ಬರಬೇಕು ಅಂದರೆ
ಈ ಕಡೆ 1.5. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಫ್ರೆಂಡ್ಸ್. ಈ ಕಡೆ 1.5, ಈ ಕಡೆ 1.5. ಈಗ ನೋಡಿ ನಾನು ಮಾರ್ಕ್ ಹಾಕಿ ನಿಮ್ಗೆ ತೋರಿಸ್ತೀನಿ. ಇದು ಅಂಬ್ರೆಲಾ ಟಾಪ್ ಆಗಿರೋದ್ರಿಂದ ಹೀಗೆ ಈ ಸೊಂಟದ ಹತ್ರ ಕರುವಾಗಿ ತಗೋಬೇಕು. ಹೀಗೆ ಬರಬೇಕು. ಸ್ಲೀವ್ ಏನು ಅಳತೆ ಮಾಡ್ಕೊಳ್ಳೋದು ಬೇಡ. ಸ್ಲೀವನ್ನು ನೀವು ಕರೆಕ್ಟಾಗಿ ಇಲ್ಲಿ ಹೇಗೆ ನೀವು ಇಲ್ಲಿ ಎದೆ ಸುತ್ತ ಅಳತೆ ಮಾರ್ಕ್ ಮಾಡಿದ್ರಲ್ಲ ಅಲ್ಲಿಂದನೇ ಕರೆಕ್ಟಾಗಿ ಸ್ಲೀವಿನ ವರ್ಗು ತಗೊಂಡೋಗ್ಬೋದು. ಹೀಗೆ ಇಲ್ಲ ಅಂತ ಅಂದರೆ ಅಳತೆ ಟಾಪಲ್ಲಿ ಸ್ಲೀವನ್ನ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಅಷ್ಟೇ ಬಂದಿದೆ. ಇಲ್ಲಿ ನೀವು ಹೇಗೆ ಕಂಕ್ಳ ಹತ್ರ ಮಾರ್ಕ್ ಮಾಡಿರ್ತೀರೋ ಅದೇ ಅಳತೆಗೆ ಸ್ಲೀವನ್ನ ನೀವು ಈ ರೀತಿ ಒಯ್ಬೋದು. ನಾನೀಗ ನಿಮಗೆ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಸ್ಲೀವಿಂದ ನಾವು ಟಾಪ್ ಫಿಟ್ಟಿಂಗ್ ಮಾಡುವಾಗ ಕರ್ವ್ ಶೇಪಲ್ಲಿ ತಗೊಂಡಾಗ ಮಾತ್ರ ಟಾಪ್ ಚೆನ್ನಾಗಿ ಬರುತ್ತೆ. ಸ್ಟ್ರೈಟ್ ಆಗಿ ತಗೊಂಡ್ರೆ ಅಷ್ಟು ನೀಟಾಗಿ ಬರಲ್ಲ ನೋಡಿ. ಈಗ ನಾವು ಸ್ಟಿಚ್ಚು ಕರೆಕ್ಟಾಗಿ ಕರುವಲ್ಲಿ ಬಂತು. ಇದೇ ರೀತಿ ಪಕ್ಕ ಪಕ್ಕ ಒಂದು 2-3 ಸ್ಟಿಚ್ಚನ್ನು ಹಾಕೋದ್ರಿಂದ ಅವರು ಟೈಟ್ ಆದರೆ ಸ್ಟಿಚ್ಚನ್ನು ತಗೊಳ್ತಾರೆ. ಇಲ್ಲ ಅಂದರೆ ಹಾಗೆ ಇರುತ್ತೆ. ಈಗ ಈ ಕಡೆ ಟಾಪ್ ಫಿಟ್ಟಿಂಗಲ್ಲಿ ಮುಖ್ಯವಾಗಿ ಅಂತಂದರೆ ನೀವು ಈ ಶೇಪ್ ಕೊಡ್ತೀರಲ್ವಾ, ಈ ಕರ್ವ್ ಶೇಪ್ ಕೊಡ್ತೀರಲ್ವಾ, ಇದೇ ಮುಖ್ಯವಾಗಿರುತ್ತೆ. ನೀವೇನಾದ್ರು ಹೀಗೆ ಹಿಡಿಯೋ ಬದಲು ಸ್ಟ್ರೈಟ್ ಆಗಿ ಈ ಥರ ಹಿಡಿದ್ರೆ ಶೇಪು ಸೊಂಟದಲ್ಲಿ ಶೇಪು ಕರೆಕ್ಟಾಗಿ ಬರಲ್ಲ ನೋಡಿ. ಈಗ ಇಲ್ಲಿಂದ ತಗೊಂಡು ಸ್ವಲ್ಪ ಸ್ವಲ್ಪ ಹೀಗೆ ಮಾಡ್ಕೋಬೋದು. ಅಳತೆ ಟಾಪ್ ಕೊಟ್ಟರೆ ಎಷ್ಟು ಅಳತೆ ಅಂತ ಹೇಳ್ಬಿಟ್ಟು ನೋಡ್ಕೊಬೋದು. ನಾನು ಈ ಅಳತೆ ಟಾಪ್ ಮೆಜರಿಗೆ ಒಂದ್ಸರಿ ನೋಡ್ಕೊಳ್ತೀನಿ ಕರೆಕ್ಟ್ ಇದೆ. ನಾನು ಹಾಕಿರೋದು ಅಳತೆ ಟಾಪಲ್ಲಿರೋ ಮೆಜರು ಕರೆಕ್ಟ್ ಇದೆ. ಈಗ ನೋಡಿ ಇಲ್ಲಿಂದ ಟಾಪನ್ನು ನೀವು ಅಳತೆ ತಗೊಂಡು ಒಂದ್ಸಲಿ ಈ ಥರ ಮಾರ್ಕ್ ಮಾಡಿ ಅಳತೆ ಮಾಡಿಬಿಟ್ರೆ ಕರೆಕ್ಟ್ ಫಿಟ್ಟಿಂಗ್ ಇರುತ್ತೆ. ಏನು ಸಹ ಹೆಚ್ಚು ಕಡಿಮೆ ಆಗಲ್ಲ. ಅದೇ ನೀವು ಅಂದಾಜಿಗೆ ಒಟ್ಟು ಹಿಡಿಯೋಕೆ ಹೋದರೆ ಕರೆಕ್ಟಾಗಿ ಬರಲ್ಲ. ನಾನು ಹೇಗೆ ಎದೆ ಸುತ್ತ ಅಳತೆ ತಗೊಂಡ್ಬಿಟ್ಟು ಅಳತೆ ಮಾಡಿದೆ ಅದೇ ರೀತಿನೇ ಅಳತೆ ಮಾಡಿ ಫಿಟ್ಟಿಂಗ್ ಮಾಡ್ಬೋದು. ನಾನೀಗ ಒಂದ್ಸರಿ ನಿಮಗೆ ಟಾಪನ್ನು ಉಲ್ಟಾ ಮಾಡಿ ತೋರಿಸ್ತೀನಿ. ನೋಡಿ ಕರೆಕ್ಟಾಗಿ ಟಾಪ್ ಬಂದಿದೆ. ಇಲ್ಲಿ ಸೊಂಟದ ಹತ್ರ ಕರೆಕ್ಟಾಗಿ ಕರ್ವ್ ಶೇಪಲ್ಲಿ ಬಂದಿದೆ. ಇದು ತುಂಬ ಸಣ್ಣಕ್ಕಿರೋರಿಗೆ ಸೊಂಟದ ಹತ್ರ ತುಂಬಾ ಚಿಕ್ಕದಾಗಿರುತ್ತೆ. ಅವಾಗ ಶೇಪು ಸರಿಯಾಗಿ ಕಾಣಲ್ಲ. ನಾವು ಈ ಥರ ಶೇಪನ್ನು ಕೊಡಬೇಕು. ಹೀಗೆ ಅದಕ್ಕೂ ಅಳತೆ ಮಿಸ್ ಆಗಿದೆ ಅಂತ ಅಂದರೆ ಇದನ್ನು ಸಹ ಹಿಡಿದ್ಬಿಟ್ಟು ನೋಡ್ಕೊಬೋದು ನೋಡಿ. ಟಾಪನ್ನು ಈ ರೀತಿ ಇಟ್ಟು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸರಿ ಮಾಡ್ಬೋದು. ಕರೆಕ್ಟ್ ಇದೆ, ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿದೆ. ಈ ರೀತಿ ಟಾಪ್ನ ನನ್ನ ಹತ್ರ ಟಾಪು ಫಿಟ್ಟಿಂಗ್ ಯಾವಾಗೂ ತುಂಬ ಜನ ತರ್ತಾರೆ ಫ್ರೆಂಡ್ಸ್. ಯಾಕಂದರೆ ಟಾಪ್ ಈ ರೀತಿ ನಾನು ಮಾಡಿ ಟಾಪನ್ನು ಹಿಡಿತೀನಿ. ನೀವೇನಾದರೂ ಮೈ ಅಳತೆ ತಗೊಂಡ್ರೆ ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೇಕಂತ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ತುಂಬ ತೆಳು ಇರೋರು ತುಂಬ ದೊಡ್ಡ ಸೈಜ್ ಟಾಪ್ ಅಂತ ಅಂದಾಗ ಇಲ್ಲಿ ಜಾಸ್ತಿ ಹಿಡಿದಾಗ ಸುಕ್ ಬರುತ್ತೆ. ಅದು ಬರಬಾರ್ದು, ಅವಾಯ್ಡ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಬೇಕಾದರೆ ನೀವು ಒಂದು ಕಚ್ಚನ್ನು ಬೇಕಾದರೂ ಹೀಗೆ ಹಾಕಿ ಕೊಡ್ಬೋದು. ಅವ್ರು ಬೇಕು ಅಂದರೆ, ಒಬ್ಬೊಬ್ರು ಬೇಡ ಹಾಗೆ ಇರಲಿ ಅಂತ ಹೇಳ್ತಾರೆ. ಹೀಗೆ ಕಚ್ಚನ್ನು ಹಾಕ್ಬಿಟ್ಟು ಕೊಡ್ಬೋದು. ಅದೇ ನೀವು ಮೆಜರ್ಮೆಂಟ್ ತಗೊಂಡ್ರೆ ನೀವೇನಾದರೂ ಎದೆ ಸುತ್ತಳತೆ ಅಂದರೆ ಕಸ್ಟಮರಲ್ಲಿ ನೀವು ಎದೆ ಸುತ್ತಳತೆ ಹೀಗೆ ತಗೊಳ್ತೀರಾ. 30 ಇಂಚ್ ಇತ್ತು ಅಂತಂದರೆ 15 ಇಂಚ್ ಬರುತ್ತೆ. 15 ಇಂಚಿಗೆ ನೀವು ಹೇಗೆ ಮಾರ್ಕ್ ಮಾಡೋದು ಅಂದರೆ 15 ಇಂಚಿಲಿ ಮಾರ್ಕ್ ಮಾಡಬೇಕು. ಇದು 20 ಇಂಚ್, ಇದು 20 ಇಂಚ್ ಇದೆ. 20 ಇಂಚ್ ಇದ್ದರೆ 15 ಇಂಚಿಗೆ ಮಾಡಬೇಕು ಅಂತಂದರೆ
20 ಇಂಚ್ ಇದೆ, 20 ಇಂಚ್ 15 ಇಂಚ್ ಮಾಡ್ಬೇಕಂದ್ರೆ ಈ ಕಡೆ 3 ಇಂಚು ಈ ಕಡೆ 3 ಇಂಚು ಹಿಡ್ಕೊಂಡು ಎಷ್ಟೆಷ್ಟಕ್ಕೆ ಬಂದಿದೆ ನೋಡ್ಬೇಕು. ಕರೆಕ್ಟಾಗಿ 15ಕ್ಕೆ ಬಂದಿದ್ರೆ ಕರೆಕ್ಟಾಗಿ ಶೇಪ್ ಬರುತ್ತೆ. ಈ ರೀತಿ ಟಾಪ್ ಫಿಟ್ಟಿಂಗ್ ಮಾಡಿ ಫ್ರೆಂಡ್ಸ್. ಟಾಪ್ ಫಿಟ್ಟಿಂಗನ್ನು ನೀವು ಈ ಟೆಕ್ನಿಕಲ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನಾ ಇದಕ್ಕೂ ಇನ್ನೂ ಒಂದೆರಡು ಸ್ಟಿಚ್ ಹಾಕಿ ಕೊಡ್ತೀನಿ. ಮತ್ತು ಇಡೀ ಟಾಪಿಗೂ ಒಂದೊಂದು ಸ್ಟಿಚ್ ಹಾಕಿ ಕೊಡಿ. ಮತ್ತು ಇನ್ನು ಶೋಲ್ಡರ್ ಕಟ್ ಮಾಡಿಬಿಟ್ಟು ಸ್ಲೀವನ್ನು ಸಹ ಜಾಯಿಂಟ್ ಮಾಡ್ಬೋದು ಟಾಪ್ ಫಿಟ್ಟಿಂಗಲ್ಲಿ. ಅದು ತುಂಬ ಶೋಲ್ಡರ್ ಜಾಸ್ತಿ ಇದ್ದರೆ ನೀವು ಇಲ್ಲಿಗೆ ಬಿಚ್ಚಿಬಿಟ್ಟು ಸ್ವಲ್ಪ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಸ್ಲೀವನ್ನು ಈ ಕಡೆ ಕೊಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾಗ, ಮತ್ತು ತುಂಬ ತೆಳು ಇರೋರಿಗೆ ತುಂಬ ದೊಡ್ಡ ಸೈಜ್ ತಂದವಾಗೂ ಶೋಲ್ಡರ್ ಜಾಸ್ತಿ ಇದ್ದರೆ ಅವರಿಗೆ ಎಷ್ಟೇ ಫಿಟ್ಟಿಂಗ್ ಮಾಡಿದ್ರು ಫಿಟ್ಟಿಂಗ್ ಆಗಲ್ಲ. ಆಗ ನೀವು ಇಲ್ಲಿ ಸ್ಲೀವ್ ಹತ್ರ ಬಿಚ್ಚಿಬಿಟ್ಟು ಶೋಲ್ಡರ್ ಹತ್ರ ಮತ್ತೆ ಕಟ್ ಮಾಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡಿದ್ರೆ ಕರೆಕ್ಟಾಗಿ ಟಾಪು ಕೂರುತ್ತೆ. ನೋಡಿ, ಇದು ಒಂದು ಟಾಪು ಫಿಟ್ಟಿಂಗ್ ಆಯಿತು. ನಾನು ಇನ್ನೂ ಒಂದು ಸ್ಟಿಚ್ ಹಾಕಿ ಕೊಡ್ತೀನಿ ಇವರಿಗೆ. ಫ್ರೆಂಡ್ಸ್, ಟಾಪ್ ಫಿಟ್ಟಿಂಗ್ ಬಂದರೆ ಬಿಡಬೇಡಿ. ನಾನು ಇವಾಗ ಇಷ್ಟು ಸ್ಟಿಚ್ ಮಾಡಿ ಫಿಟ್ಟಿಂಗ್ ಮಾಡಿದೆ ಅಲ್ಲ, ಈ ಟಾಪಿಗೆ ನಾನು ಎಷ್ಟು ದುಡ್ಡನ್ನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಫ್ರೆಂಡ್ಸ್, ಇವ್ರೇನಾದರೂ ಇಲ್ಲೆಲ್ಲ ಸ್ಟಿಚ್ಚು ಹಾಕು ಅಂತ ಹೇಳಿದ್ರೆ ಇಡೀ ಫುಲ್ ಇದು ಅಂಬ್ರೆಲಾ ಟಾಪು ಫುಲ್ ಕಟ್ ಪೀಸ್ ಬಂದಿದೆ. ಇಲ್ಲೆಲ್ಲ ಸ್ಟಿಚ್ ಮಾಡಿ ನಾವು ಸ್ಲೀವ್ ಏನು ಹಚ್ಚೋದಕ್ಕಿರೋದಿಲ್ಲ, ಇಷ್ಟು ಇಲ್ಲೆಲ್ಲ ಸ್ಟಿಚ್ ಮಾಡಿ ಕೊಟ್ಟರೆ ಈ ಟಾಪಿಗೆ ನಾನು 80 ರೂಪಾಯಿ ಚಾರ್ಜ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಫುಲ್ ಸ್ಟಿಚ್ ಹಾಕಬೇಕು. ಇವಾಗ ಹಾಕ್ತೀನಿ ನಾನು. ಬರೀ ನಾವು ಇಲ್ಲೇನೆ 3 ಹೊಲಿಗೆನ ಹಾಕಿ ಸ್ಲೀವ್ ಅಟ್ಯಾಚ್ ಏನಿರಲ್ಲ, ಬರೀ ಇಲ್ಲಿ ಸ್ಟಿಚ್ ಮಾಡಿಕೊಟ್ರೆ ನಾನು 50 ರೂಪಾಯಿ ತಗೊಳ್ತೀನಿ. ಆದರೆ ಈ ಟಾಪಿಗೆ 80 ರೂಪಾಯಿ. ಯಾಕಂದರೆ ಇಲ್ಲೆಲ್ಲ ಸ್ಟಿಚ್ ಬಂದಿದೆ. ಈ ಸ್ಟಿಚ್ ಏನು ಹಾಕೊಟ್ಟಿಲ್ಲ ಅಂತಂದರೆ ಇದು ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಸ್ಟಿಚ್ ಮಾಡಿಕೊಡ್ಬೇಕು. ಮತ್ತು ಇಲ್ಲೂ ಸಹ ಸ್ಟಿಚ್ ಬರುತ್ತೆ. ಇದು ತುಂಬ ಕೆಲಸ ಹಿಡಿಯುತ್ತೆ ಈ ಟಾಪಿಗೆ ನಾನು 80 ರೂಪಾಯಿ ಚಾರ್ಜ್ ಮಾಡ್ತೀನಿ. ನಿಮ್ಮಲ್ಲೆಲ್ಲ ಎಷ್ಟು ರೂಪಾಯಿ ತೊಗೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ಇದನ್ನು ಫುಲ್ಲು ಸ್ಟಿಚ್ ಮಾಡಿಕೊಂಡು ಇನ್ನೊಂದು ಟಾಪು ಸ್ಟಿಚ್ ಮಾಡುವಾಗ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ನಾನೀಗ 2ನೇ ಟಾಪ್ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಈ ಟಾಪಿಗೂ ಸಹ ನಾನು ಫುಲ್ ಎಲ್ಲ ಸ್ಟಿಚ್ ಮಾಡ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ಫಿಟ್ಟಿಂಗನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದು ನೋಡಿ, ಈ ಮೆಜರ್ಮೆಂಟ್ ಟಾಪಿಗೆ 16.5 ಫಿಟ್ಟಿಂಗ್ ಇದೆ. ಫಿಟ್ಟಿಂಗ್ ಬಂದು 16.5 ಇದೆ. ಈ ಟಾಪು ಎಷ್ಟಿದೆ ಅಂತೇಳಿ ಒಂದ್ಸತಿ ನೋಡ್ಕೊಳ್ಳೋಣ. ಈ ಟಾಪು ಸ್ಟಿಚ್ ಮಾಡಿ ಇದಕ್ಕೆ 21 ಇದೆ. ಇದನ್ನು ನಾವು 16.5ಗೆ ಅಳತೆ ಮಾಡ್ಕೊಬೇಕು. 16.5 ಅಂತಂದರೆ 17 ಇಟ್ಕೊಳ್ಳಿ ಫ್ರೆಂಡ್ಸ್. 2.25 ನಾವು ಆ ಕಡೆ ಈ ಕಡೆ ಮಾರ್ಕ್ ಮಾಡ್ಕೊಬೇಕು. 2.25 16.5 ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿಗೊಂದು ಮಾರ್ಕು. ಇದು 21 ಇದೆ. ನಾನು 2.25 ಇಟ್ಕೊಂಡಿದ್ದೀನಿ. ಮತ್ತು ಸೊಂಟಕ್ಕೆ ಬಂದರೆ ಮೇಲಿಂದ 12 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊಂಟದಲ್ಲಿ ಎಷ್ಟಿದೆ ಅಂತೇಳಿ. ಸೊಂಟ 13.5 ಇದೆ. ಇಲ್ಲಿ ಸೊಂಟ ಎಷ್ಟಿದೆ ಅಂತ ಒಂದ್ಸಲಿ ಅಳತೆ ಮಾಡ್ಕೊಬೇಕು ನೀವು. ಸೊಂಟ ಬಂದ್ಬಿಟ್ಟು 19 ಇದೆ. ಅದನ್ನು 13.5 ಇಂಚಿಗೆ ಮಾಡಬೇಕು ಅಂದರೆ 3 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಬೇಕು. 3 ಇಂಚಿಗೆ ನೋಡಿ, ಇಷ್ಟು ಕರ್ವ್ ಬರುತ್ತೆ, ಇಷ್ಟು ಶೇಪ್ ಬರುತ್ತೆ. ಯಾಕಂದರೆ ಇವರು ಚಿಕ್ಕ ಸೈಜ್ ಇರ್ತಾರಲ್ಲ, ಹಾಗಾಗಿ ನೋಡಿ ಈ ರೀತಿ ಕರ್ವ್ ಶೇಪನ್ನು ಹಾಕೊಬೇಕು. ಮತ್ತು ಇದು ಕಟ್ ಟಾಪು, ಅಂಬ್ರೆಲಾದಲ್ಲಿ ಕಟ್ ಟಾಪು ಬಂದ್ಬಿಟ್ಟಿದ್ದು. ಇಲ್ಲಿ ನಾವು ಇಲ್ಲಿಂದ ಕ್ರಾಸ್ ಆಗಿ ಈ ರೀತಿ ಕೊಟ್ಕೋಬೇಕು. ಈ ರೀತಿ ಕ್ರಾಸ್ ಆಗಿ ಕೊಟ್ಕೊಂಡು, ಮತ್ತೆ ಸ್ಲೀವಿಗೆ ನೀವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಬೇಡ. ನೀವು ಇದೇ ಮೆಜರ್ಮೆಂಟಿಗೆ ಸ್ಲೀವನ್ನು ಹೀಗೆ ಹಿಡಿಬೋದು. ಸ್ಲೀವ್ ಬೇಕಾದರೆ ಒಂದ್ಸರಿ ನೀವು ನೋಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನಾನು ಯಾವ ರೀತಿ ಇಲ್ಲಿ ಗೆರೆ ಹಾಕಿದ್ದೀನೋ ಅಷ್ಟಕ್ಕೆ ಬರುತ್ತೆ. ನೀವು ಇಲ್ಲಿ
ಕರು ಬಂದಿರ್ತೀರಲ್ಲ ಹೀಗೆ ಬರಬೇಕು, ಅದು ಬಿಟ್ಕೊಂಡು ನಿಮ್ಗೆ ಹೀಗೆಲ್ಲ ಬರಬಾರ್ದು, ಹೀಗೆ ಬರಬೇಕು. ಹೀಗೆ ಬಂದು ಸ್ಟಿಚ್ ಮಾಡಿ ನೋಡಿ. ಇಲ್ಲಿ ಎದೆ ಸುತ್ತ ಇರುತ್ತೆ, ಮತ್ತೆ ಸೊಂಟದಲ್ಲಿ ಸ್ವಲ್ಪ ಜಾಸ್ತಿ ಕರು, ಇಲ್ಲಿ ಕರು ತಗೊಬಂದು ಸೇರಿಸ್ಬೇಕು. ಈ ರೀತಿ ನಾನು ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ ಇವಾಗ ಎರಡೂ ಕಡೆ. ಅದಕ್ಕೂ ಮೊದಲು ನಾನು ಫುಲ್ ಸ್ಟಿಚ್ ಮಾಡಿಕೊಂಡು ನಾನು ಹೇಳ್ತೀನಿ. ಈ ಟಾಪಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ 3 ಹೊಲಿಗೆ 3 ಸ್ಟಿಚ್ ಬರುತ್ತೆ, ಮತ್ತೆ ಸುತ್ತ ಸ್ಟಿಚ್ ಬರುತ್ತೆ. ಈ ಟಾಪಿಗೆ ಮತ್ತೆ ಇಲ್ಲೂ ಸ್ಟಿಚ್ ಬರುತ್ತೆ. ಈ ಟಾಪಿಗೆ ನಾನು 50 ರೂಪಾಯಿ ಚಾರ್ಜ್ ಮಾಡ್ತೀನಿ. ಈ ಟಾಪ್ ಫಿಟ್ಟಿಂಗಿಗೆ ನಾನು 50 ರೂಪಾಯಿ ಚಾರ್ಜ್ ಮಾಡ್ತೀನಿ. ಒಂದೊಂದು ಟಾಪು ಒಂದೊಂದು ರೀತಿ ಸ್ಟಿಚ್ ಮಾಡೋಕ್ಕಿರುತ್ತೆ, ಆ ಟಾಪಿಗೆ ಅಷ್ಟಷ್ಟೇ ರೇಟ್ ಇರುತ್ತೆ. ಫುಲ್ ಸ್ಟಿಚ್ ಹಾಕ್ಕೊಡ್ಬೇಕಾಗತ್ತೆ. ಮತ್ತು ಫಿಟ್ಟಿಂಗ್ ಸಹ 3 ಈ ಕಡೆ 3 ಸ್ಟಿಚ್ಚು, ಈ ಕಡೆ 3 ಸ್ಟಿಚ್ಚು ಹಾಕಬೇಕಾಗತ್ತೆ. ಮತ್ತು ಇನ್ನೂ ಲೂಸ್ ಅಂತ ಬಂದರೆ ಇನ್ನೂ ನಾವು ಸ್ಟಿಚ್ಚನ್ನು ಬೇಕಾದರೆ ಹಾಕ್ಕೊಡ್ಲೇಬೇಕಾಗತ್ತೆ. ಇದು ಲೂಸ್ ಆಗಲ್ಲ, ಕರೆಕ್ಟ್ ಇದೆ ಮೆಜರ್ಮೆಂಟ್ ನಾನು ಈಗ ಅಳತೆ ಮಾಡಿದ್ದು. ನೀವು ಸಹ ಇದೇ ರೀತಿ ಅಳತೆ ಮಾಡಿ ಸ್ಟಿಚ್ಚನ್ನು ಹಾಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನಾನು ಇದನ್ನು ಫುಲ್ ಸ್ಟಿಚ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಈ ಟಾಪು ಫಿಟ್ಟಿಂಗ್ ಆಯಿತು. ನಾನು 3 ಹೊಲಿಗೆನ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಈ ಟಾಪು ಫಿಟ್ಟಿಂಗ್ ಆಯಿತು. ಇಲ್ಲಿ ಬೇಕಿದ್ರೆ ಇಲ್ಲಿ ಕಚ್ಚನ್ನು ಸಹ ಹಾಕೊಬೋದು, ಯಾಕಂದರೆ ತುಂಬ ತೆಳು ಇದ್ದರೆ ಟಾಪು ಕೊಟ್ಟೆ ಆಗಿ ನಿಲ್ಲುತ್ತೆ. ಈ ರೀತಿ ಕಚ್ಚನ್ನು ಹಾಕೊಳ್ಳಿ. ಟಾಪ್ ಫಿಟ್ಟಿಂಗ್ ಬಂದರೆ ಬಿಡಬೇಡಿ, ತಗೊಳ್ಳಿ. ಟಾಪ್ ಫಿಟ್ಟಿಂಗಲ್ಲೂ ಸಹ ಟಾಪ್ ಫಿಟ್ಟಿಂಗಿಂದ ನಮಗೆ ಕಸ್ಟಮರ್ ರೇಸ್ ಆಗುವ ಸಾಧ್ಯತೆ ಇರುತ್ತೆ, ಅಂದರೆ ಕಸ್ಟಮರ್ ಬರ್ತಾರೆ. ಈಗ ನಾನು ಇನ್ನೊಂದು ಟಾಪು ಅಂದರೆ 2 ಪೀಸ್ ಟಾಪನ್ನು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಇದು ಎಮ್ ಸೈಜು ಟಾಪು, ಇದು ಅವ್ರ ಸೈಜಿಗೆ ಸ್ವಲ್ಪ ಕರೆಕ್ಟಾಗಿದೆ. ನಾನೀಗ ಮೆಜರ್ಮೆಂಟ್ ಟಾಪ್ ತೋರಿಸಿದ್ನಲ್ಲ, ಆ ಟಾಪ್ ಅಳತೆಗೆ ನೋಡಿ ಇದು ಎಷ್ಟಿದೆ ಅಂತಂದರೆ 19 ಇಂಚಿದೆ. 19 ಇಂಚಿಂದ ನಾವು 16.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಅಂತ ಅಂದರೆ 1.5ಗೆ ಒಂದ್ಸಲಿ ಮಾಡ್ಕೊಳ್ಳೋಣ, ಎಷ್ಟು ಅಳತೆ ಬರುತ್ತೆ ನೋಡೋಣ. 1.5 ಈ ಕಡೆ 1.5 ಈ ಕಡೆ 1.5 16.5 ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. 1.5 ಇಲ್ಲಿ ಸೊಂಟ 15.5 ಬೇಕು. ಇಲ್ಲಿ ಸೊಂಟ 17 ಇದೆ, 15.5 ಬರಬೇಕು. 1 ಇಂಚಿಗೆ ಮಾರ್ಕ್ ಮಾಡೋಣ. ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ಒಂದ್ಸತಿ ನೋಡ್ಕೊಳ್ಳಿ. 15 ಬರುತ್ತೆ. ಇರ್ಲಿ, ಇವ್ರು ತೆಳು ಇರೋದಕ್ಕೆ ಸೊಂಟ ಸ್ವಲ್ಪ ಚಿಕ್ಕದಾಗಿರುತ್ತೆ, ಕರೆಕ್ಟ್ ಆಗುತ್ತೆ. ಈಗ ಕಟ್ ಹತ್ರ ಅಳತೆ ಟಾಪಲ್ಲಿ ಕಟ್ ಹತ್ರ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದ್ಸತಿ ನೋಡ್ಕೊಳ್ಳೋಣ. 15 ಇಂಚಿದೆ. ಇಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. 17 ಇಂಚಿದೆ. ನಾವು 15 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 1 ಇಂಚಿಗೆ ಇಲ್ಲಿಂದ ನಾವು ಕರು ಶೇಪನ್ನು ಕೊಟ್ಕೊಬೇಕು. ಒಬ್ಬೊಬ್ರು ಈ ಕಟ್ ಕೆಳಗಡೆ ಬಂದಿರುತ್ತೆ, ಅದನ್ನ ಇಲ್ಲಿ ಹಿಡಿಸ್ತಾರೆ. ಹಾಗೂ ಇವರು ಆ ಥರ ಏನು ಬೇಡಂತೆ, ಸ್ಟಿಚ್ ಮಾಡಿದ್ರೆ ಸಾಕಂತೆ. ಈ ರೀತಿ ಶೇಪನ್ನು ಹಾಕೊಬೇಕು, ಕರು ಶೇಪು. ಟಾಪ್ ಫಿಟ್ಟಿಂಗ್ ಬರೋದೇ ಕರು ಶೇಪಿಂದ ಫ್ರೆಂಡ್ಸ್. ನೋಡಿ, ಇಲ್ಲೂ ಸಹ ಅದೇ ರೀತಿ ಹಾಕೊಳ್ಳಿ. ಮೆಜರ್ಮೆಂಟ್ ಟಾಪಿಗೆ ಹಿಡಿದು ನೋಡಿ, ಕರೆಕ್ಟಾಗಿದೆ ನೋಡಿ. ಈ ರೀತಿ ಇಲ್ಲಿಂದ 3 ಹೊಲಿಗೆನ ನೀವು ಹಾಕ್ಬೋದು. ಬೇಕಿದ್ರೆ ಇನ್ನೂ ಸ್ವಲ್ಪ ನಿಮಗೆ ಡೌಟ್ ಇದ್ರೆ ನೀವು ಬೇಕಾದ್ರೆ ಈ ಕಡೆ ಹೊಲಿಗೆ ಹಾಕ್ಕೊಟ್ಟು ಅವ್ರಿಗೆ ಸ್ಟಿಚ್ ಟೈಟ್ ಆದರೆ ಬಿಚ್ಕೊಡ್ರಿ ಅಂತ ಹೇಳ್ಬೋದು. ಈ ಅಳತೆಗೆ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಬರುತ್ತೆ. ಮೈ ಅಳತೆನಾದರೂ ತಗೊಳ್ಳಿ, ಮತ್ತು ಅಳತೆ ಟಾಪ್ ಆದರೂ ತಗೊಳ್ಳಿ. ಇದು 2 ಪೀಸ್ ಟಾಪು. ಇದೇ ರೀತಿ ಸ್ಲೀವಿಗೂ ಸಹ ಹಾಕೊಬೇಕು. ಸ್ಲೀವಲ್ಲಿ ಏನಂದರೆ ಅವರು ತುಂಬ ಚಿಕ್ಕ ಸೈಜ್ ಇದ್ದಾರೆ, ಆದರೆ ಈ ಟಾಪು ತುಂಬ ದೊಡ್ಡ ಸೈಜ್ ಇದೆ. ದೊಡ್ಡ ಸೈಜ್ ಇದೆ ಅಂತಂದರೆ ಈ ಟಾಪು ಶೋಲ್ಡರ್ ಜಾಸ್ತಿ ಇದೆ, ಮತ್ತು ಸ್ಲೀವ್ ಲೆಂತ್ ಸಹ ಜಾಸ್ತಿ ಇದೆ. ಇದು ನಾವು ಅಳತೆ ಕೊಟ್ಟಿರೋ ಟಾಪಿನ ಅಳತೆಗೆ ಮಾಡಬೇಕು. ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ. ನೀವು ಟಾಪು ಎಷ್ಟೇ ಸರಿ ಮಾಡಿದ್ರು ಸರಿ ಬರ್ತಿಲ್ಲ ಅಂತಂದರೆ ಇಲ್ಲಿ ಶೋಲ್ಡರು ಜಾಸ್ತಿ ಇರುತ್ತೆ. ಈ ರೀತಿ ಶೋಲ್ಡರು ಜಾಸ್ತಿ ಇದ್ದಾಗ ಟಾಪು ಎಷ್ಟೇ ಸರಿ ಮಾಡಿದ್ರೆ ಕರೆಕ್ಟಾಗಿ ಬರಲ್ಲ. ನಾವು ಇಷ್ಟು ಬಟ್ಟೆನ ಅಂದರೆ ಇಷ್ಟು ಎಕ್ಸ್ಟ್ರಾ ಬಟ್ಟೆನ ರೆಡಿಮೇಡ್ ಆಗಿರೋದ್ರಿಂದ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತಾರೆ, ಇಷ್ಟನ್ನ ಕಟ್ ಮಾಡ್ಕೊಬೇಕು. ಯಾಕಂದರೆ ಇದು ದೊಡ್ಡ ಸೈಜು, ಚಿಕ್ಕ ಕರೆಕ್ಟ್ ನಮ್ಮ ಸೈಜ್ಗೆ ತೊಗೊಂಡ್ರು ಈ ಥರ ಪ್ರಾಬ್ಲಮ್ ಬರಲ್ಲ.
ದೊಡ್ಡ ಸೈಜ್ ತಗೊಂಡ್ರೆ ಈ ತರ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನೀವು ತುಂಬಾ ಚಿಕ್ಕ ಅಳತೆ ಆಗಿರೋದ್ರಿಂದ ಇಷ್ಟು ದೊಡ್ಡ ಶೋಲ್ಡರ್ ಇದ್ರೆ ಫಿಟ್ಟಿಂಗ್ ಚೂರು ಚೆನ್ನಾಗಿ ಬರಲ್ಲ. ನಾವು ಎಷ್ಟೇ ಇಲ್ಲಿ ಬಾಡಿ ಫಿಟ್ಟಿಂಗ್ ಮಾಡಿದ್ರು ಇಲ್ಲಿ ಶೋಲ್ಡರ್ ಇಷ್ಟು ಜಾಸ್ತಿ ಇರೋದ್ರಿಂದ ನೆರಿಗೆ ತುಂಬಾ ಬಂದು ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ನಾವು ಏನು ಮಾಡಬೇಕು ಅಂದರೆ ನಾವು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಶೋಲ್ಡರ್ ಇಷ್ಟು ಕಟ್ ಮಾಡಿಬಿಟ್ಟು ಸ್ಲೀವ್ ಸಹ ಉದ್ದ ಇದ್ದರೆ ಸ್ಲೀವನ್ನು ಕಟ್ ಮಾಡಿಕೊಂಡು ಶೋಲ್ಡರ್ನ ನಾವು ಜಾಯಿಂಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸ್ಲೀವ್ ನಾವು ಇಲ್ಲಿಂದ ಕಟ್ ಮಾಡಬಾರ್ದು, ಯಾಕಂದರೆ ಬಟ್ಟೆ ಕಡಿಮೆ ಬಂದುಬಿಡುತ್ತೆ. ಸ್ಲೀವ್ ಅಟ್ಯಾಚ್ ಮಾಡುವಾಗ ಬಟ್ಟೆ ಕಡಿಮೆ ಬರುತ್ತೆ. ನಾವು ಫಸ್ಟು ಟೈಲರಿಂಗ್ ಕಲಿತಾಗ ಟಾಪ್ ಫಿಟ್ಟಿಂಗ್ ಮಾಡುವಾಗ ಈ ತಪ್ಪುಗಳನ್ನೆಲ್ಲ ಮಾಡಿದ್ದೀವಿ. ಯಾಕಂದರೆ ನೀವು ಏನಾದರೂ ಸ್ಲೀವಿನ ಇಲ್ಲಿ ಏನಾದರೂ ಲೆಂತ್ ಗಿಡ್ಡ ಮಾಡೋದಕ್ಕಾಗಿ ಸ್ಲೀವ್ ಇಲ್ಲಿ ಏನಾದರೂ ನೀವು ಕಟ್ ಮಾಡಿದ್ರೆ ಅಂದರೆ ಇದಕ್ಕೆ ಮ್ಯಾಚ್ ಆಗದೇನೆ ಟಾಪು ಹಾಳಾಗೋ ಸಾಧ್ಯತೆ ಇರುತ್ತೆ. ನೀವೇನೇ ಕಟ್ ಮಾಡೋದಿದ್ರು ಇಲ್ಲಿ ಸ್ಲೀವಿನ ಕೆಳಗಡೆ ಕಟ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಇಷ್ಟು ಕಟ್ ಮಾಡ್ತೀನಿ ಫ್ರೆಂಡ್ಸ್. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಶೋಲ್ಡರು ನೀವು ಫಸ್ಟಿಗೆ ಎರಡೂ ಶೋಲ್ಡರನ್ನು ಕರೆಕ್ಟಾಗಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಶೋಲ್ಡರ್ ಕಟ್ ಮಾಡಿ ಟಾಪ್ ಫಿಟ್ಟಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿಚ್ ಮಾಡಿಸಿರೋ ಟಾಪ್ ಥರನೇ ಫೀಲ್ ಬರುತ್ತೆ. ಎಷ್ಟು ಇಂಚ್ ಎಕ್ಸ್ಟ್ರಾ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ. ನೋಡಿ 1.5 ಇಂಚು ಎಕ್ಸ್ಟ್ರಾ ಇದೆ. ಇವರು ದಪ್ಪ ಇಲ್ವಲ್ಲ, ತೆಳು ಇರೋದ್ರಿಂದ ಇವರಿಗೆ ಇಷ್ಟು ಎಕ್ಸ್ಟ್ರಾ ಬಟ್ಟೆ ತುಂಬ ಚೆನ್ನಾಗಿ ಕಾಣಲ್ಲ ಈ ಟಾಪು. ಈ ರೀತಿ ನೀವು ಕಟ್ಟಿಂಗ್ ಮಾಡುವಾಗ ಈ ರೀತಿ ಕಟ್ ಮಾಡ್ಕೊಂಬೇಡಿ. ನೀವು ಶೋಲ್ಡರ್ ಕಟ್ ಮಾಡುವಾಗ ಬರ್ತಾ 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 ಹೀಗೇನೆ ಎಂಡ್ ಮಾಡಬೇಕು. ನೋಡಿ ಇವಾಗ ಶೋಲ್ಡರಿಂದ ಕರೆಕ್ಟಾಗಿ ಇಲ್ಲಿಗೇನೆ ಮಾಡಬೇಕು. ಇಷ್ಟು ಬಟ್ಟೆನ ಕಟ್ ಮಾಡಿಕೊಂಡೆ ಟಾಪು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಶೇಪನ್ನು ಬೇಕಾದರೆ ತಗೊಳ್ಳಿ. ನನ್ನ ಟಾಪು ಹೆಚ್ಚಾಗಿ ನಾನು ಇದೇ ರೀತಿ ಶೋಲ್ಡರ್ ಕಟ್ ಮಾಡ್ಕೊಳ್ತೀನಿ. ಶೋಲ್ಡರ್ ಕಟ್ ಆಗ್ಬೋದು, ಇಲ್ಲಿ ಕಟ್ ತುಂಬ ಕೆಳಗಿದ್ರೆ ಮೇಲ್ ಮಾಡ್ಕೊಳ್ಳೋದಾಗಿರ್ಬೋದು, ಇದೇ ರೀತಿ ಮಾಡ್ಕೊಳ್ತೀನಿ. ಈಗ ಸ್ಲೀವು ಅವರಿಗೆ ಸ್ವಲ್ಪ ಲೆಂತ್ ಜಾಸ್ತಿ ಇದೆ. ನಾವು ಶೋಲ್ಡರ್ ಕಟ್ ಮಾಡಿದಾಗೂ ಸ್ಲೀವ್ ಸ್ವಲ್ಪ ಮೇಲಕ್ಕೆ ಬರುತ್ತೆ. ಈಗ ಇದು ಸ್ಲೀವ್ ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ಅಳತೆ ಟಾಪಲ್ಲಿ ಸ್ಲೀವ್ ಲೆಂತ್ ಬಂದ್ಬಿಟ್ಟು 14.5 ಇದೆ. ಮಾರ್ಜಿನಿಗೆ ಅರ್ಧ ಇಂಚ್ ಬಿಟ್ಬಿಟ್ಟು ಇಲ್ಲಿ 14.5ಗೆ ಮಡ್ಚೋದಕ್ಕೆ ಸ್ವಲ್ಪ ಬಟ್ಟೆ ಬಿಟ್ಬಿಟ್ಟು 15ಕ್ಕೆ ಕಟ್ ಮಾಡ್ಕೊಬೇಕು. ಈಗ ನಾನು 15 ಇಂಚಿಗೆ ಕಟ್ ಮಾಡಿದ್ದೀನಿ. ನೀವು ಸ್ಲೀವನ್ನು ಗಿಡ್ಡ ಮಾಡೋದಕ್ಕೆ ಟಾಪಲ್ಲಿ ಯಾವುದೇ ಕಾರಣಕ್ಕೂ ನೀವು ಟಾಪು ಈ ಹಾರ್ಮೋಲ್ ಸೈಡಲ್ಲಿ ನಾವು ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಮಾತ್ರ ಯಾವತ್ತೂ ಸ್ಲೀವಲ್ಲಿ ಕಟ್ ಮಾಡ್ಕೊಂಬಿಡಿ. ಇಲ್ಲೇ ನೀವು ಮಾಡಬೇಕು. ಅಕಸ್ಮಾತ್ ಇಲ್ಲಿ ಬಾರ್ಡರ್ ಏನಾದರೂ ಕೊಟ್ಟಿದ್ರು ಕಟ್ ಮಾಡಿಬಿಟ್ಟು ಮೇಲಕ್ಕೆ ಹಚ್ಚಿರಿ. ಅದು ಬಿಟ್ಟು ನೀವು ಇಲ್ಲಿ ಮೇಲಕ್ಕೆ ಮಾತ್ರ ಇಲ್ಲಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಟಾಪನ್ನ ಹಾಳು ಮಾಡ್ಕೊಳ್ತೀರ. ಈಗ ಒಂದು ಸ್ಟಿಚ್ ಇರುತ್ತೆ, ಅದನ್ನು ನಾವು ತಕ್ಕೊಂಡ್ರೆ ಆಯಿತು. ಮಡ್ಚಿ ಹೊಡಿಬೇಕು. ಈ ಟಾಪಿಗೆ ನಾನು ಎಷ್ಟು ತಗೊಳ್ತೀನಿ ಇಷ್ಟೆಲ್ಲ ಆಲ್ಟ್ರೇಷನ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ನಾನು ಟಾಪ್ ಫಿನಿಶ್ ಆಗೋದಕ್ಕೂ ಹೇಳ್ತೀನಿ. ಯಾರು ಸ್ಕಿಪ್ ಮಾಡಿದ ಹಾಗೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋನ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಆಗದೆ ಇದ್ರೂ ಟಾಪ್ ಫಿಟ್ಟಿಂಗ್ ಮಾಡಿ ನೀವು ಅರ್ನ್ ಮಾಡ್ಬೋದು. ಟಾಪ್ ಫಿಟ್ಟಿಂಗಲ್ಲಿ ಸಹ ಅರ್ನ್ ಮಾಡ್ತಾ ಇರೋ ಎಷ್ಟೋ ಟೈಲರ್ಸ್ಗಳಿದ್ದಾರೆ. ಯಾಕಂದರೆ ಸ್ವಲ್ಪ ಬಟ್ಟೆ ಬ್ಲೌಸ್ ಎಲ್ಲ ಅವರಿಗೆ ಹೊಲಿಯೋದು ಕಷ್ಟ ಆಗಿ ಬೇಡ ಅಂತೇಳಿ ಬರೀ ಮನೇಲಿ ಒಂದು ಮಿಷನ್ ಇದ್ದರೆ ಟಾಪ್ ಫಿಟ್ಟಿಂಗಿಗೆ ಅರ್ನ್ ಮಾಡೋಂಥ ತುಂಬ ಜನ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಸ್ಲೀವ್ ಎರಡು ರೆಡಿ ಆಯಿತು. ಈಗ ನಾವು ಶೋಲ್ಡರ್ ಕಟ್ ಮಾಡ್ಕೊಂಡಿದ್ವಲ್ಲ ಆ ಟಾಪನ್ನು ತಗೋಬೇಕು. ಫಸ್ಟು ನಾವು ಇಲ್ಲಿ ಶೋಲ್ಡರ್ ಕಟ್ ಮಾಡಿರೋದ್ರಿಂದ ಕರೆಕ್ಟಾಗಿ ಗಟ್ಟಿಯಾಗಿ ಒಂದು ಸ್ಟಿಚನ್ನು ಹಾಕೊಬೇಕು. ಯಾಕಂದರೆ
ಬಿಚ್ಚೋ ಅಂತ ಸಾಧ್ಯತೆ ಇರುತ್ತೆ. ರೆಡಿಮೇಡ್ ಬಟ್ಟೆಲೆಲ್ಲ ಒಂದೊಂದು ಸ್ಟಿಚನ್ನು ಹಾಕಿರ್ತಾರೆ, ಜಾಸ್ತಿ ಸ್ಟಿಚನ್ನು ಹಾಕಿರಲ್ಲ. ಹಾಗಾಗಿ ಅದೇನು ಗಟ್ಟಿ ಇರೋದಿಲ್ಲ ಸ್ಟಿಚ್ಚು. ನಾವು ಗಟ್ಟಿಯಾಗಿ ಸ್ವಲ್ಪ ಸ್ಟಿಚ್ಚನ್ನು ಹಾಕಬೇಕು. ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ, ಹಾಗಾಗಿ ನಾನು ಈ ಟಾಪಿಗೆ ಎಷ್ಟು ಚಾರ್ಜನ್ನು ಮಾಡ್ತೀನಿ ಅಂತ ಈ ಟಾಪು ಫಿನಿಶ್ ಆದಮೇಲೆ ನಾನು ಹೇಳ್ತೀನಿ. ನೀವು ಟಾಪಿನ ಮೇಲ್ಭಾಗ, ಇದು ಒಳಭಾಗ, ಇದ್ರ ಒಳಗಡೆ ಮೇಲ್ಭಾಗ ಇರುತ್ತೆ, ಈ ರೀತಿ ಇಟ್ಕೊಳ್ಳಿ. ಹೀಗೆ ಬೇಕಾದರೂ ಸಹ ಟಾಪ್ ಸ್ಲೀವ್ನ ಅಟ್ಯಾಚ್ ಮಾಡ್ಬೋದು, ಹೀಗೆ ಬೇಕಾದ್ರೂ ಕೊಡ್ಬೋದು. ಇದು ಪೈಪಿಂಗ್ ಏನು ಬಂದಿಲ್ಲ, ಆದ್ದರಿಂದ ನಾನು ಸ್ಲೀವಿನ ಮಧ್ಯದಲ್ಲಿ ಮಾರ್ಕ್ ನೋಡಿಕೊಂಡು ಹೀಗೆ ಕೊಡ್ತಾ ಇದ್ದೀನಿ. ಇದೇ ರೀತಿ ಫುಲ್ ಸ್ಟಿಚ್ ಮಾಡಿ. ಒಂದೊಂದು ಟಾಪಲ್ಲೂ ಒಂದೊಂದು ರೇಟ್ ಬೇರೆ ಬೇರೆ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಒಂದು ಟಾಪಲ್ಲಿ ಜಾಸ್ತಿ ಕೆಲಸ ಇರೋದಿಲ್ಲ, ಒಂದೊಂದು ಟಾಪಲ್ಲಿ ತುಂಬ ಕೆಲಸ ಇರುತ್ತೆ. ಹಾಗಾಗಿ ನಾವು ಬ್ಲೌಸ್ ಸ್ಟಿಚ್ ಮಾಡೋದ್ಬಿಟ್ಟು ಟಾಪ್ ಫಿಟ್ಟಿಂಗ್ ಮಾಡಿರ್ತೀವಿ. ಹಾಗಾಗಿ ಲಾಸ್ ಮಾಡ್ಕೊಳ್ಳೋ ಥರ ಕಡಿಮೆ ರೇಟಲ್ಲಿ ತಗೋಬೇಡಿ. ಯಾಕಂದರೆ ನೀವು ಅವರಿಗೆ ಕಸ್ಟಮರ್ಗೆ ಹೇಳಿ ಇಷ್ಟಿಷ್ಟು ಆಗುತ್ತೆ, ಇಷ್ಟೆಲ್ಲ ಆಲ್ಟ್ರೇಷನ್ ಮಾಡಬೇಕು, ಇಷ್ಟು ಟೈಮ್ ಹಿಡಿಯುತ್ತೆ, ಇಷ್ಟೊತ್ತು ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಹೇಳಿ ಅಮೌಂಟನ್ನು ಇಸ್ಕೊಳ್ಳಿ. ನೋಡಿ, ಈಗ ಸ್ಲೀವ್ ಜಾಯಿಂಟ್ ಆಯಿತು. ಸ್ಲೀವ್ ಜಾಯಿಂಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಹೀಗೆ ಬರುತ್ತೆ. ಹೀಗೆ ಬಂದಾಗ ನೋಡಿ ಫ್ರೆಂಡ್ಸ್, ಎಷ್ಟು ಸ್ಲೀವ್ ಕರೆಕ್ಟ್ ಅಂದರೆ ಟಾಪು ಕರೆಕ್ಟಾಗಿ ಕೂರುತ್ತೆ. ಇಲ್ಲಿ ನೆರಿಗೆ ಥರ ಬರಲ್ಲ. ನಾವು ಫಿಟ್ಟಿಂಗ್ ಮಾಡಿದಾಗ ಟಾಪು ಸ್ಟಿಚ್ ಮಾಡಿರೋ ಟಾಪ್ ಥರನೇ ಕೂರುತ್ತೆ. ನಾನು ಇನ್ನೊಂದು ಸ್ಲೀವನ್ನು ಅಟ್ಯಾಚ್ ಮಾಡಿ ನಿಮಗೆ ಟಾಪ್ ಫಿಟ್ಟಿಂಗ್ ಮಾಡಿಬಿಟ್ಟು ಹೇಳ್ಕೊಡ್ತೀನಿ. ಸೇಮ್ ನಾನು ಹಿಂದಿನ ಟಾಪನ್ನ ಹೇಗೆ ಫಿಟ್ಟಿಂಗ್ ಮಾಡಿದೆ ಅದೇ ರೀತಿ ಫಿಟ್ಟಿಂಗ್ ಮಾಡ್ತೀನಿ. ಫಿಟ್ಟಿಂಗ್ ಮಾಡಿಬಿಟ್ಟು ಎಷ್ಟು ಚಾರ್ಜನ್ನು ಈ ಟಾಪಿಗೆ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಟಾಪ್ ಫಿಟ್ಟಿಂಗು ಫುಲ್ ಆಯಿತು. ಈ ಟಾಪಿಗೆ ನಾನು ಎಷ್ಟು ತಗೊಳ್ತೀನಿ ಅಂದರೆ ಶೋಲ್ಡರು ಕಟ್ ಮಾಡಿ ಜಾಯಿಂಟ್ ಮಾಡಿದ್ದೀನಿ, ಮತ್ತು ಫಿಟ್ಟಿಂಗ್ ಮಾಡಿದ್ದೀನಿ. ಮತ್ತು ಸ್ಲೀವು ನಾನು ಗಿಟ್ಟ ಸಹ ಮಾಡಿದ್ದೀನಿ. ಈ ಟಾಪಿಗೆ ನಾನು 70 ರೂಪಾಯಿನ ತಗೊಳ್ತೀನಿ. ಅಷ್ಟು ಟಾಪು ಫಿಟ್ಟಿಂಗ್ ಆಯಿತು ಫ್ರೆಂಡ್ಸ್. ನೋಡಿ, ಎಷ್ಟು ಟಾಪನ್ನು ಫಿಟ್ಟಿಂಗ್ ಮಾಡಿದೆ ಅಂತೇಳಿ ನೋಡಿ. ಈ ಟಾಪು ಸಹ ಫಿಟ್ಟಿಂಗ್ ಆಯಿತು. ಎಲ್ಲ ಸೇಮ್ ನಾನು ಅಳತೆ ತೋರಿಸಿದ್ನಲ್ಲ ಆ ಮೆಜರ್ಮೆಂಟಲ್ಲೇ ನಾನು ಸ್ಟಿಚ್ ಮಾಡಿದ್ದು. ನೋಡಿ, ಈ ಟಾಪ್ ಸಹ ಫಿಟ್ಟಿಂಗ್ ಆಯಿತು. ಈ ಟಾಪಿಗೆ ನಾನು 30 ರೂಪಾಯಿ ತಗೊಳ್ತೀನಿ. ಈ ಟಾಪಿಗೆ ನಾನು 30 ರೂಪಾಯಿ ತಗೊಳ್ತೀನಿ. ಈ ಟಾಪಿಗೂ ಸಹ ನಾನು 30 ರೂಪಾಯಿ ತಗೊಳ್ತೀನಿ. ಯಾಕಂದರೆ ಈ ಟಾಪಿಗೆ 30 ರೂಪಾಯಿ. ಈ ಟಾಪಿಗೆ ಬಂದುಬಿಟ್ಟು ಇದು ಫುಲ್ಲು ಸ್ಟಿಚ್ ಇತ್ತು. ಈ ಟಾಪಿಗೆ 80 ರೂಪಾಯಿನ ತಗೊಳ್ತೀನಿ. ಈ ಟಾಪು ಸಹ ಫಿಟ್ಟಿಂಗ್ ಮಾಡಿದೆ. ಇದಕ್ಕೆ ನಾನು 50 ರೂಪಾಯಿ ತಗೊಳ್ತೀನಿ. ಮತ್ತು ಇನ್ನೂ ಟಾಪ್ಗಳು ತುಂಬ ಟಾಪನ್ನ ಫಿಟ್ಟಿಂಗ್ ಮಾಡಿದ್ದೀನಿ. ಎಲ್ಲದಕ್ಕೂ 30, 50 ಅಂತ ಹೇಳಿ ತಗೊಳ್ತೀನಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಟಾಪನ್ನು ನಾನು ಒಂದೇ ಸರಿಗೆ ತುಂಬ ಟಾಪ್ ಬಂದಿತ್ತು. ಇಷ್ಟು ಟಾಪನ್ನು ಸ್ಟಿಚ್ ಮಾಡಿ ನಾನು ಒಂದೊಂದು ಟಾಪಿಗೆ ತುಂಬ ಕೆಲಸಗಳಿರುತ್ತೆ. ಅದಕ್ಕೆ 100 ರೂಪೀಸ್ ಸಹ ತಗೊಳ್ತೀನಿ. ಅಂದರೆ ನಾವು ಬ್ಲೌಸ್ ಸ್ಟಿಚ್ ಮಾಡೋದು ಬಿಟ್ಬಿಟ್ಟು ಟಾಪ್ ಫಿಟ್ಟಿಂಗ್ ಮಾಡಿರ್ತೀವಿ. ಹಾಗಾಗಿ ಇದರ ಅಮೌಂಟನ್ನು ನಾವು ತಗೋಬೇಕು ಫ್ರೆಂಡ್ಸ್. ಟಾಪ್ ಫಿಟ್ಟಿಂಗ್ ಬಂದರೆ ಬಿಡಬೇಡಿ, ನೀವು ತಗೊಂಡು ಸ್ಟಿಚ್ ಮಾಡಿ. ಏನಾದರೂ ಟಾಪ್ ಫಿಟ್ಟಿಂಗ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಹಾಕ್ತೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ. ನನಗೆ ಲೈಕ್ ಕೊಟ್ಟರೆ ಇನ್ನೂ ಹೆಚ್ಚು ವೀಡಿಯೋನ ಮಾಡೋಣ ಅಂತ ಹೇಳಿ ಮನಸ್ಸಾಗುತ್ತೆ. ಲೈಕೇ ಬರಲಿಲ್ಲ ಅಂದರೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿಲ್ವೇನೋ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನೀವು ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಮತ್ತು ಏನಾದರೂ
ನಿಮಗೆ ಟಾಪ್ ಫಿಟ್ಟಿಂಗ್ ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಇಷ್ಟು ಟಾಪನ್ನು ಫಿಟ್ಟಿಂಗ್ ಮಾಡಿದೆ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.